ಸೆಕೆಂಡ್ ಹೆಡಿಂಗ್ ರೈಟ್ 4 ಸೊಲ್ಯೂಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್. ಈಗ ಒಂದು ಈಕ್ವೇಷನ್ ಕೊಡೋದಾನೆ, ಅದಕ್ಕೆ 4 ಸೊಲ್ಯೂಷನ್ ಕಂಡುಹಿಡಬೇಕಾದ್ರೆ ಅದು ಯಾವ ಥರ ಅಂತ ನೋಡ್ರಿ. ಅವ್ನು ಕೊಟ್ಟರೆ ಈಕ್ವೇಷನ್ ಏನು 2x + y = 7. ನೀವೇನು ಮಾಡ್ರಿ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ದಬ್ರಿ. y ಒಂದೇ ಲೆಫ್ಟ್ ಸೈಡ್ ಪ್ಲಸ್ 2x ಆ ಕಡೆ ಹೋದ್ರೆ -2x. ಓಕೆ, y ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ದಬ್ದ್ರಿ. ಓಕೆ, ಈಗ ಹೆಂಗೆ ಕಂಡುಹಿಡ್ಬೇಕು ನೋಡ್ರಿ. ಫಸ್ಟು x ಇದ್ದಲ್ಲಿ 0 ಹಾಕ್ರಿ. x ಇದ್ದಲ್ಲಿ 0 ಹಾಕಿದಾಗ y = 7 - 2 ಇಂಟು x ಇದ್ದಲ್ಲಿ 0 ಹಾಕ್ರಿ. ಓಕೆ, y = 7 - 2 0 0, y ವ್ಯಾಲ್ಯೂ ಏನಾಯಿತು 7 ಆಯಿತು. ಅಂದರೆ ನೀವು x 0 ತೊಗೊಂಡಾಗ y ವ್ಯಾಲ್ಯೂ ಏನು ಬಂತು 7 ಅಂತ ಬಂತು. ಓಕೆ, ಈಗ ನೆಕ್ಸ್ಟ್ x ಇದ್ದಲ್ಲಿ ಏನು ಮಾಡ್ರಿ 1 ಹಾಕ್ರಿ. x ಇದ್ದಲ್ಲಿ 1, y = 7 - 2 ಇಂಟು x ಇದ್ದಲ್ಲಿ ಏನು 1 ಹಾಕಿದ್ರೆ y = 7 - 2 1 2, y = 7 ಅಲ್ಲಿ 2 ಹೋದ್ರೆ 5. ಅಂದರೆ ನಿಮಗೆ x 1 ತೊಗೊಂಡಾಗ y = ಏನು ಬರ್ತೈತೆ 5 ಬರ್ತಾ ಇದೆ. ಓಕೆ, ನೆಕ್ಸ್ಟ್ x ಇದ್ದಲ್ಲಿ ಏನು ಮಾಡ್ರಿ 2 ಅಂತ ತಗೊಳ್ರಿ. x ಇದ್ದಲ್ಲಿ 2, y = 7 - 2 ಇಂಟು x ಇದ್ದಲ್ಲಿ 2 ತೊಗೊಳ್ಳೋಣ. ಸೊ y = 7 - 2 2 4. ಓಕೆ, 7 ಅಲ್ಲಿ 4 ಹೋದ್ರೆ ಎಷ್ಟು 3. ಸೊ ನೀವು x 2 ತೊಗೊಂಡಾಗ y ವ್ಯಾಲ್ಯೂ ಏನು ಬರ್ತಾ ಇದೆ 3 ಬರ್ತಾ ಇದೆ. ಓಕೆ, 3 ಸೊಲ್ಯೂಷನ್ ಆಯಿತು. ಈಗ 4ನೇ ಸೊಲ್ಯೂಷನ್, x ಇದ್ದಲ್ಲಿ ಏನು ಹಾಕ್ರಿ 3 ಹಾಕ್ರಿ. y = 7 - 2 ಇಂಟು x ಇದ್ದಲ್ಲಿ 3 ಹಾಕಿದ್ರೆ ಓಕೆ 7 - 2 3 6, 7 ಅಲ್ಲಿ 6 ಹೋದರೆ 1. ಸೊ x 3 ತೊಗೊಂಡಾಗ y = ಏನು ಬಂತು 1. ಓಕೆ, ಇದು ನೀವು ಒಂದು ಸಪ್ರೇಟ್ ಟೇಬಲ್ ಹಾಕು ಬರೆದ್ಬಿಡ್ಬೋದು, ಸೊ ದಟ್ ಅದು ನೀಟಾಗಿ ಕಾಣುತ್ತೆ. ಓಕೆ, XY ಅಂತ ಬರೀರಿ, 4 ಕಾಲಮ್ ತಗೊಳ್ರಿ. ಓಕೆ, ಈಗ ನೀವು ನೋಡ್ರಿ x 0 ತೊಗೊಂಡಾಗ ಏನು ಬಂತು 7 ಬಂತು, 1 ತೊಗೊಂಡಾಗ ಏನು ಬಂತು 5 ಬಂತು, 2 ತೊಗೊಂಡಾಗ ಏನು ಬಂತು 3 ಬಂದ್ಬಿಡ್ತು. ಓಕೆ, x 3 ತೊಗೊಂಡಾಗ y ವ್ಯಾಲ್ಯೂ ಏನು ಬಂತು 1 ಬಂದ್ಬಿಡ್ತು. ಓಕೆ, ಇದು ಆನ್ಸರ್ ಅಂತ ಬರೆದ್ಬಿಡ್ರಿ.